ಸ್ವಾಮಿಗಳ ಬಗ್ಗೆ ಇರುವ ಗೌರವ ತುಂಬಾ ಮನ ಮುಟ್ಟುತ್ತದೆ. ಅವರು ಸರಳತೆ, ಜ್ಞಾನ ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಜನಮನಗಳಲ್ಲಿ ಸ್ಥಾನ ಪಡೆದ ಮಹಾನ್ ಸನ್ಯಾಸಿ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ನಿಮ್ಮ ಪ್ರಶ್ನೆಯ ಮೂಲ ಭಾವನೆ, ಇಷ್ಟೊಂದು ಪರಿಶುದ್ಧ, ಲೌಕಿಕಾಸಕ್ತಿಯಿಲ್ಲದ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಈಗ ಕೆಲವರು ಕಾವಿಧಾರಿ, ಢೋಂಗಿ ಶರಣರು ತಮ್ಮ ಭಂಡ ಜೀವನಕ್ಕೆ ಬಳಸಿಕೊಳ್ಳುವುದು ಎಷ್ಟು ಸರಿ? ಇದಕ್ಕೆ ಉತ್ತರವನ್ನು ನೇರವಾಗಿ ಹೀಗೆ ಹೇಳಬಹುದು. ಮಹಾನ್ ವ್ಯಕ್ತಿಗಳ ಹೆಸರನ್ನು ದುರುಪಯೋಗಪಡಿಸುವುದು ಹೊಸದಲ್ಲ. ಇತಿಹಾಸದಲ್ಲೇ ಅನೇಕ ಪರಿಶುದ್ಧರು, ಸಂತರು, ಶರಣರು, ಮಹಾತ್ಮರು ತಮ್ಮ ಬದುಕಿನಲ್ಲಿ ತ್ಯಾಗ, ಸರಳತೆ, ಧರ್ಮಸೇವೆ ಮಾಡಿದರೂ ಅವರ ನಂತರ ಅವರ ಹೆಸರನ್ನು ಬಳಸಿಕೊಂಡು ಸುಳ್ಳು ಪ್ರಚಾರ, ವೈಯಕ್ತಿಕ ಲಾಭ, ಧಾರ್ಮಿಕ ವ್ಯಾಪಾರ ನಡೆಸಿದ ಉದಾಹರಣೆಗಳು ಸಾಕಷ್ಟಿವೆ. ಇದು ಸಮಾಜದಲ್ಲಿರುವ ಕೆಲವು ಜನರ ದೌರ್ಬಲ್ಯ ಮತ್ತು ಸ್ವಾರ್ಥವನ್ನು ತೋರಿಸುತ್ತದೆ. ಸ್ವಾಮಿಗಳು ತಪ್ಪಲ್ಲ. ಸ್ವಾಮಿಗಳು ತೋರಿಸಿದ ಮಾರ್ಗ, ನಾನು ಬಿಡುವಾಗ ನನ್ನ ಹೆಸರಿನಲ್ಲೇನೂ ಉಳಿಯಬಾರದು. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಜೀವನವಿಡೀ ಆಸ್ತಿಯಿಲ್ಲದೆ, ಹೆಸರು ಹಂಗಿಲ್ಲದೆ, ಸ್ವಾರ್ಥವಿಲ್ಲದೆ, ಯಾರನ್ನೂ ತಿರಸ್ಕರಿಸದೆ, ಎಲ್ಲ ಸಾಹಿತ್ಯದಲ್ಲೂ ಒಳ್ಳೆಯದನ್ನು ನೋಡುತ್ತಾ ನಿಸ್ವಾರ್ಥ ಸೇವೆ ಮಾಡಿದರು. ಇಂಥ ವ್ಯಕ್ತಿಯ ಹೆಸರಿನಲ್ಲಿ ಭಂಡತನ ಮಾಡುವವರನ್ನು ಕಂಡರೆ ಅದು ಅವರ ಜೀವನದ ತತ್ವಕ್ಕೆ ವಿರೋಧ. ಈ ಗತಿ ಯಾಕೆ ಬರುತ್ತದೆ? ಜನರ ಧಾರ್ಮಿಕ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಪ್ರವೃತ್ತಿ. ಆತ್ಮಿಕ ಜ್ಞಾನಕ್ಕಿಂತ ಬಾಹ್ಯ ತಮಾಷೆಗೆ ಮಾರು ಹೋಗುವ ಜನ. ಕಾವಿ ಧರಿಸಿದೆ ಎಂದರೆ ಆತ್ಮಜ್ಞಾನ ಬಂದಿದೆ ಎಂದು ತಪ್ಪು ಭಾವನೆ. ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಸುಳ್ಳಿಗೆ ವೇಗ. ಇವು ಸೇರಿ ಕೆಲವರಿಗೆ ಮಹಾನ್ ಹೆಸರಿನ ನೆರಳಿನಲ್ಲಿ ಬದುಕುವುದು ಸುಲಭ ಆಯ್ಕೆ. ಆದರೆ ಒಬ್ಬ ಕಪಟಿಯ ಕೃತ್ಯದಿಂದ ಸ್ವಾಮಿಗಳ ಗೌರವಕ್ಕೆ ಕಿಂಚಿತ್ತೂ ಧಕ್ಕೆ ಬರುವುದಿಲ್ಲ. ಮಹಾನ್ ವ್ಯಕ್ತಿಯ ಬೆಳಕು ಯಾರೂ ಅವಲಕ್ಷಣಗಳಿಂದ ಮಸುಕಾಗಲಾರರು. ಸಮಾಜ ಏನು ಮಾಡಬೇಕು? ಗುರು ರಾಜ್ಯದ ಹೆಸರು ಕೇಳಿ ನಂಬದೆ ಅವರು ಹೇಳುವ ಉಪದೇಶ, ನಡೆನುಡಿಗಳನ್ನು ನೋಡುವುದು. ಸ್ವಂತ ಬುದ್ಧಿಯನ್ನು ಬಳಸುವುದು. ನಿಜವಾದ ಆಧ್ಯಾತ್ಮ ಮತ್ತು ನಾಟಕೀಯ ಆಧ್ಯಾತ್ಮ ಎರಡನ್ನೂ ಬೇರ್ಪಡಿಸುವ ಶಕ್ತಿ ಬೆಳೆಸುವುದು. ಮಹಾನ್ ಸ್ವಾಮಿಗಳ ತತ್ವ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಸಾರಾಂಶ: ಸಿದ್ದೇಶ್ವರ ಸ್ವಾಮಿಗಳಂತಹ ತ್ಯಾಗಿ, ಶ್ರದ್ಧಾವಂತ, ಶುಭಚಿಂತಕರ ಹೆಸರಿನಲ್ಲಿ ಕಪ್ಪಟ್ಟಿಗಳು ಪ್ರದರ್ಶನ ಮಾಡುವುದೇ ತಪ್ಪು. ಆದರೆ ಅವರೆಲ್ಲ ಮಾಡಿದ ಆಟದಿಂದ ಸ್ವಾಮಿಗಳ ಮಹಿಮೆ ಎಂದಿಗೂ ಕಡಿಮೆಯಾಗುವುದಿಲ್ಲ.